ನಾನು ಕಾಲಿಟ್ಟರೆ ಇಡೀ ಬ್ರಹ್ಮಾಂಡವೇ ಗಡಗಡೆಯನ್ನು ನಡೆದಿ ಅಲ್ಲಿಯೂ ಕಲ್ಲೋಲವಾಗುತ್ತೆ. ನಾನೊಮ್ಮೆ ಕಲ್ಲು ಬಿಟ್ಟರೆ ಇಡೀ ಬ್ರಹ್ಮಾಂಡವೇ ಮಿಂಚಿನಂತೆ ಬೆಳಕು ಸಂಚರಿಸುತ್ತೆ. ನಾನು ಕೈ ಬೀಸಿ ಕರೆದರೆ ಈ ಸಮಾಜದ ಕಣ್ಣೀರು ನನ್ನವರಾಗುತ್ತಾರೆ. ಈ ಮೂರು ವಸ್ತ್ರವನ್ನು ಇಟ್ಟುಕೊಂಡು ಈ ಉತ್ತರ ಸಮಾಜದಲ್ಲಿ ಶ್ರೀಮಂತಿಗೆ ದರ್ಶ ತೋರಿಸಿ ನನ್ನ ಜೀವನವನ್ನು ಎಂಜಾಯಾಗಿ ಕಳೆಯಬೇಕಾದರೆ ಲಪಂಗನಾಗಿ ಮಹಾಲಪಂಗನಾಗಿ ಕುರುವರಿಗೆ ಸಾವಿರ ತುಂಬಿನ ಸರದಾರನಾಗಿ ತುಂಬ ಪ್ರಚಂಡನಾಗಿ ನನ್ನ ಚಾಣಾಕ್ಷ ನಟನೆಯಿಂದ ಈ ಜಗತ್ತಲ್ಲಿ ಕೌರಪತಿಯಾಗಿ ಮರೆಯುವುದೇ ಜಗತ್ತು. ಶಾಂತ ಬಡತನದ ಬೇಗುದಿಯಲ್ಲಿ ಬೆಳೆದ ಬಂಗಾರದ ಜಿಂಕೆ ನೀನು. ಶಾಂತ ಸುಂದರವಾದ ಹಕ್ಕಿ, ಏನುಗಳ ಸೌಂದರ್ಯ. ಕಣ್ಣು ಮುಚ್ಚಿಕೊಂಡರೂ ನನ್ನ ಎದುರಿಗೆ ನಿಂತ ಹಾಗೆ ಆಗುತ್ತೆ ಎಂಬ. ದೇವರು ಹೆಣ್ಣಿನಲ್ಲಿ ಅಂದ ಬಿಡುವುದು ಸಹಜ. ಆದರೆ ಶಾಂತನ ಹತ್ತಿರ ತ್ರಿಲೋಕ ಮೇಲರಿಗಿಂತ ಹೆಚ್ಚಿನ ಸೌಂದರ್ಯವನ್ನು ಕೊಟ್ಟಿದ್ದಾನೆ. ಅವರನ್ನು ಮೀರಿಸುವ ರೂಪ ಲಾವಣ್ಯವನ್ನು ಕೊಟ್ಟಿದ್ದಾನೆ. ಏನವರ ಅಂಗಾಂಗ. ಶಾಂತ ಬಡತನದಲ್ಲಿ ಬೆಳೆದು ಹೆಣ್ಣು. ಕಷ್ಟದಲ್ಲಿ ಹಣದ ಅವಶ್ಯಕತೆ ಇದೆ. ಯಹಿ ಪೈಸಾ ತ್ಯಾಗರಾಜ್ ಕಾ का ऊपर किताबी पड़े होगा. ಹಣ ಈ ತ್ಯಾಗರಾಜನ ಕಾಲಡಿಯಲ್ಲಿ ಬೇಕಾದಷ್ಟು ಬಿದ್ದಿದೆ. ಅವನಿಗೆ ಹಣದಾಸೆ ಹಚ್ಚಿ ಅವಳನ್ನು ನನಗೆ ಸುಖ ಕೊಡುವ ಸೋಳೆಯನ್ನಾಗಿ ಮಾಡಿಕೊಳ್ಳಬೇಕು. ಅವಳ ತಾಯಿ ಈ ಊರಿನ ಶ್ರೀಮಂತ ಮುತ್ತನಗೌಡನ ಸೂಳೆ. ಸೂಳೆಯ ಮಗಳು ಸೂಳೆಯಲ್ಲವೇ ಶಾಂತ? ಆಸ್ತೆ ಮೇರ ರಾಂಢೋನ ಪಡೆಗ. ಒಂದು ವೇಳೆ ನನ್ನ ಸೂಳೆಯಾಗಲು ಒಪ್ಪದಿದ್ದರೆ ಹೊತ್ತು ನೋಡಿ ನಿನ್ನ ಸೌಂದರ್ಯದ ಸುಖ ಪಡೆಯಲೇಬೇಕು. ಈ ತ್ಯಾಗರಾಜನ ಕಾಮದ ಜ್ವಾಲೆಯಿಂದ ನಿನ್ನ ಶೀಲವನ್ನು ಸೆಳೆಯಲೇಬೇಕು. ಸುಡುತ್ತೇನೆ. ನಾನು ಬಯಸಿದ ಹಕ್ಕಿ ಎತ್ತ ಕಡೆನೇ ಬರುತ್ತಿದೆ. ಬರಲಿ ಬರಲಿ. ಹಲೋ ಶಾಂತ ಡಾರ್ಲಿಂಗ್. ಇವರಿಗೆ ಇಂಗ್ಲಿಷ್ ಕರೆದರೆ ತಿಳಿಯುವುದಿಲ್ಲ ಎಂದು ಅನಿಸುತ್ತೆ. ಲೇ ಶಾಂತ ನಿಲ್ಲು. ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಬರೋದು ಅಂತ ತಿಳ್ಕೊಂಡಿದ್ದೇನು? ನಿಮ್ಮಪ್ಪನಿಗಿಂತ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ. ನನಗೆ ಲೇ ಅಂತ ಬೊಗಳಿ ಆ ಇಡಿಯಟ್. ಎಲ್ಲ ಕೊಪ್ಪಿದ ಹೆಣ್ಣೆ. ಈ ಶ್ರೀಮಂತ ತ್ಯಾಗರಾಜನಿಂದ ನೀನು ಒಮ್ಮೆ ಆಸೆ ಪಟ್ಟ. ಎಂದು ಕರೆದರೆ ಬಾಯಿಗೆ ಬಂದ ಹಾಗೆ ಬೊಗಳುವೆಯಾ? ನಾನು ಕೈ ಬೀಸಿ ಕರೆದರೆ ಸಾಕು ಶ್ರೀಮಂತರ ಹುಡುಗಿಯರು ಕ್ಯೂ
ಮಡುವಿನಲ್ಲಿ ನಿಂತು ಈ ತ್ಯಾಗರಾಜನಿಗೆ ಕಿಸ್ಸಿನ ಅಭಿಷೇಕನೇ ಮಾಡುತ್ತಾರೆ, ಕಿಸ್ಸಿನ ಸುರುಮಳನೇ ಸುರಿಸುತ್ತಾರೆ. ಅಂತದ್ರಲ್ಲಿ ಇನ್ನು ಬಡ ಹೆಣ್ಣು ನನಗೆ ಗರ್ವದಿಂದ ಮಾತನಾಡುವೆಯಾ? ಏಯ್, ಲಜ್ಜಿಗೆಟ್ಟ ಸೂಳೆಯರು ನಿನಗೆ ಕಿತ್ತಿನಿಂದ ಸುರಿಮನೆ ಸುರಿಸಿರಬಹುದು, ಆದ್ರೆ ನಾನು ಲಜ್ಜಿಗೆಟ್ಟ ಸೂಳೆ ಅಲ್ಲ. ಅಂದರೆ ಏನು? ನೀನು ಸೂಳೆ ಅಲ್ಲವೇ? ನೀನು ಯಾರು? ನಿನ್ನ ತಾಯಿ ಯಾರು ಎನ್ನುವುದು ಈ ತ್ಯಾಗರಾಜನಿಗೆ ಚೆನ್ನಾಗಿ ಗೊತ್ತು. ನಿನ್ನ ತಾಯಿ ಈ ಊರಿನ ಶ್ರೀಮಂತ ಮುತ್ತನಗೌಡನ ಸೂಳೆ. ಸೂಳೆಯ ಮಗಳು ನೀನು ಸೂಳೆ ಅಲ್ಲವೇ? ನಾವು ಜೊತೆಗೆ ಮಾತಾಡೋದು ನಿಜ, ತಾಯಿ ಸೂಳೆ ಇರಬಹುದು ನಿಜ, ಆದ್ರೆ ನಿಮ್ಮಂತ ಶ್ರೀಮಂತರಿಗೆ ಸರಿಗ ಹಾಕಿ ಸೂಳೆ ಆಗಿರ್ಬಹುದು ನನ್ನ ತಾಯಿ. ಆದ್ರೆ ನನ್ನ ತಾಯಿಯನ್ನು ಸೂಳೆ ಮಾಡಿದವರು ಯಾರು? ನಿಮ್ಮಂತ ಸಣ್ಣ ವ್ಯಕ್ತಿಗಳು, ಸಮಾಜದ ದಾಸಗಳು. ನಿಮ್ಮಂತ ಕಾಮಕರು ಅವರ ದೇಹದ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಅವರನ್ನ ದೇವರ ಹೆಸರಿಗೆ ಬಿಡಿಸಿ ಕಾಮದಾಹವನ್ನು ತೀರಿಸಿಕೊಂಡು ಸೂಳೆ ಮಾಡಿದ್ರ. ನನ್ನ ತಾಯಿ ಹಾಗೆ ನಾನು ಸೂಳೆ ಅಲ್ಲ. ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬಿಡಲು ಸಾಧ್ಯವೇ? ಸೋಳೆಯ ಹೊಟ್ಟೆಯಲ್ಲಿ ಪ್ರತಿಮತಿ ಹುಟ್ಟಲು ಅದೇಕೆ ಸಾಧ್ಯವಿಲ್ಲ. ನಾವು ಬೆರಳು ತೋರಿಸಿದ್ರೆ ನೀವು ಹಸ್ತವನ್ನೇ ನಂಬ್ತೀರಾ, ನಾವೇ ಬೆರಳು ತೋರಿಸದೇ ಇದ್ರೆ? ಅಂದರೆ ನಿನ್ನ ಮಾತಿನ ಅರ್ಥ ಏ, ಇಷ್ಟೇ. ನಿಮ್ಮಂತ ಶ್ರೀಮಂತರಿಗೆ ಬಗ್ಗಿ ಸಲಾಮ್ ಹೊಡೆಯದೆ ಬೆವರು ಸುರಿಸಿ ದುಡಿದು ತಿಂದ್ರೆ ಬೆವರು ಸುರಿಸಿ ಬೆವರು ಸುರಿಸಿ ಮುಂಜಾನೆಯಿಂದ ಸಂಜೆವರೆಗೆ ಕೂಲಿ ಮಾಡಿದರೆ ಸಂಬಳವೆಷ್ಟು ಗೊತ್ತಾ? ಕೇವಲ 300 ರೂಪೀಸ್. ಆದರೆ ನಮ್ಮಂತ ಶ್ರೀಮಂತರ ಬೆಡ್ರೂಮಿಗೆ ಒಂದೇ ಒಂದು ಸಲ ಬಂದು ಹೋದರೆ 15,000. ನೀನು ನನ್ನ ಆಸೆಯನ್ನು ಪೂರೈಸಿದರೆ ನಾನು ನಿನಗೆ ಬೇಡಿದಷ್ಟು ಹಣ ಕೊಡುತ್ತೇನೆ. ಮಿಸ್ಟರ್ ತ್ಯಾಗರಾಜ್, ನೀವು ನನಗೆ ಹಣ ಕೊಡುವುದು ಬೇಡ, ನಾನೇ ನಿಮ್ಮ ಸೂಳೆ ಹಾಕಿ ಸ್ವಲ್ಪ ಹಾಕಿ ಸುಖ ಕೊಡ್ತೇನೆ. ಆದ್ರೆ ನಿನ್ನ ತಂದೆಯನ್ನು ನನ್ನನ್ನ ಸೂಳೆಯನ್ನಾಗಿ ಮಾಡಿ ನಮ್ಮ ಮನೆಗೆ ಕಳಿಸ್ಕೊಡು. ಹೋಗಬೇಡ ಮಕ್ಕೊಮ್ಮೆ. ನಿಮ್ಮಂತ ಶ್ರೀಮಂತರ ಮಾಡಿದಂತ ಹೆಣ್ಣು ಮಕ್ಕಳು ಮಾತ್ರ ಮತ್ತೊಬ್ಬರ ಮನೆಯಾಗಿ ಬದುಕಬೇಕು. ನಮ್ಮಂತ ಬಡ ಹೆಣ್ಣು ಮಕ್ಕಳು ಮಾತ್ರ ನಿಮ್ಮಂತ ಶ್ರೀಮಂತರಿಗೆ ತರ್ಕ ಹಾಕಿ ಸುಖ ಕೊಡಬೇಕು ಅನ್ನೋ ಇಚ್ಛೆ. ನೀನು ಸೂಳೆ ಹೊಟ್ಟೆಯಲ್ಲಿ ಹುಟ್ಟಿರುವೆ. ನೀನು ಸೂಳೆಯಾಗಿ ನಮ್ಮಂತ ಶ್ರೀಮಂತರಿಗೆ ಸುಖ ಕೊಡು. ನನ್ನ ತಂಗಿ ಜಮೀನ್ದಾರ ಹೊಟ್ಟೆಯಲ್ಲಿ ಹುಟ್ಟಿದ್ದಾಳೆ, ಅವಳು ಗೃಹಿಣಿಯಾಗುತ್ತಾಳೆ. ಮಿಸ್ಟರ್ ತ್ಯಾಗರಾಜ್, ಜಮೀನ್ದಾರನ ತಂಗಿ ಗೃಹಿಣಿ ಆಗಿರ್ಬೇಕು, ಸೂಳೆ ಮಗಳು ಸೂಳೆ ಆಗಿರ್ಬೇಕು ಅಂತೇನಿಲ್ಲ. ಜಮೀನ್ದಾರನ ತಂಗಿ ಕೂಡ ಸೂಳೆ ಆಗಬಹುದಲ್ಲ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಸುಮ್ಮನೆ ನನ್ನ ಸೂಳೆಯಾಗಿ ಬಿದ್ದು. ತ್ಯಾಗರಾಜ್ ಅವರೇ, ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ, ನಿನ್ನ ತಂಗಿಯನ್ನ ನನ್ನನ್ನ ಸೂಳೆಯನ್ನಾಗಿ ಮಾಡಿ ನಾನು ನಿನಗೆ ಸೂಳೆಯಾಗಿ ಸುಖ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನನ್ನ ತಂಗಿಯನ್ನು ಗುಡಿಸಿನಲ್ಲಿ ಗಂಜಿ ಮುಗತಿ ಇಲ್ಲದೆ ಉಪವಾಸ ಬಿದ್ದಿರುವ ಆ ಸೂಳೆ ಮಗನ ಹತ್ತಿರ ಈ ಜಮೀನ್ದಾರ ತಂಗಿಯನ್ನು ಕಳಿಸಬೇಕೆ? ನಿನ್ನ ನೋಡಿಗೆಯನ್ನು ಸಿಗದು ಹಾಕುವೆ. ಎಚ್ಚರ! ಮನಸ್ಸಿನಲ್ಲಿ ಗಂಜಿಗೂ ಗತಿಯಿದೆ ಬಿದ್ದಿರುವಳ ತಂಗಿಯ ಮೇಲೆ ಮನಸ್ಸು ಮಾಡಲು ಬಂದಿರಬೇಡ. ನಿನ್ನ ಹೇಗೆ ಜನ್ಮಕ್ಕೆ
ಅಂತ ಅನ್ಕೊಂತೀನಿ. ಇದೊಂದು ಸಾರಿ ಬಿಟ್ಟಿದ್ದೆ ನೀನು ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಹೋಗದೆ ಇದ್ರೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಇಷ್ಟು ಮಾತನಾಡಿಸಿಕೊಂಡು ಹಾಗೆ ಸುಮ್ಮನೆ ಹೋಗೋದೆ. ಮುಂದೆ ಏನಾಗುತ್ತೆ ಎಂದು ನಾನು ನೋಡುತ್ತೇನೆ. ಏನು ಏನು ಮಾಡಲು? ಈಗ ಏನು ಮಾಡಲು? ಕೈ ಬಿಡು. ಕೈ ಬಿಡದಿದ್ದರೆ ಏನು ಮಾಡುವೆ? ಕೈ ಬಿಡದಿದ್ರೆ ಕಾಲಲ್ಲಿರುವುದರ ಕೈಗೆ ಬರ್ಬೇಕಾಗತ್ತೆ. ನನ್ನ ಕೆನ್ನೆಗೆ ಹೊಡೆದು ಹೋದೆಯಲ್ಲ, ಹೋಗು ಶಾಂತ ಹೋಗು. ನೀನು ಕೊಟ್ಟ ಏಟು ನನ್ನ ಕೆನ್ನೆಗಲ್ಲ, ನನ್ನ ಹೃದಯಕ್ಕೆ. ಈ ತ್ಯಾಗರಾಜನ ಹೃದಯಕ್ಕೆ ನೀನು ಕೊಟ್ಟ ಏಟಿನಿಂದ ನನ್ನ ಹೃದಯದಲ್ಲಿ ಹತ್ತಿತು ಅಗ್ನಿ ಜ್ವಾಲೆ. ಈ ಜ್ವಾಲೆ ನಂದಬೇಕಾದರೆ, ಈ ಜ್ವಾಲೆ ನಂದಬೇಕಾದರೆ ನೀನು ಗರತಿತನದಿಂದ ಬಚ್ಚಿಟ್ಟಿಕೊಂಡ ನಿನ್ನ ಶೀಲದ ಮಡಿಕೆಯನ್ನು ಹೊಡೆದು ಈ ತ್ಯಾಗರಾಜನ ತೋಳ ತೆಕ್ಕೆಯಲ್ಲಿ ಬಿಡಬಿಡನೆ ಹೊತ್ತಾಡು ಹಾಗೆ ನಾನು ಮಾಡಲಿಲ್ಲ. ನನ್ನ ಹೆಸರು ಶ್ರೀಮಂತ ತ್ಯಾಗರಾಜನೇ ಅಲ್ಲ. ಅದಕ್ಕಾಗಿ ನನ್ನ ಸರ್ವ ಆಸ್ತಿ ಹಾಳಾದರೂ ಪರವಾಗಿಲ್ಲ. ನೀನು ನನ್ನ ಸಾಯುವರೆಗೂ ನನ್ನ ಸೂರೆಯಾಗಿ ಬಿಟ್ಟಿರಬೇಕು. ಅದಕ್ಕಾಗಿ ಸಮಯ ನೋಡಿ ಕಾದು ಕುಳಿತುಕೊಂಡಿದೆ ಈ ಘಟ ಸರ್ಪ.